ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಶತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಡಿಸೆಂಬರ್ ಮಾಸದ ಮಾಸ ಭವಿಷ್ಯ ತುಲಾ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳನ್ನು ನಾವು ಮಾಡಬಹುದು. ಯಾವ ಥರ ಗ್ರಹಸ್ಥಿತಿಗಳಿಗೆ ಹೇಗೆ ಇದ್ದರೂ ಕೂಡ ನಾವು ಕೆಲವೊಂದು ದೇವರನ್ನು ಆರಾಧನೆ ಮಾಡೋದ್ರಿಂದ ಬದಲಾವಣೆಗಳನ್ನು ಮಾಡಬಹುದು. ನೋಡಿ, ಈ ತಿಂಗಳು ತುಲಾ ರಾಶಿಯವರಿಗೆ ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ. ಮೊದಲನೇದಾಗಿ 2ನೇ ತಾರೀಕು ಶುಕ್ರ ವಿಶೇಷವಾಗಿ ನಿಮ್ಮ ರಾಶಿಯಿಂದ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಅಲ್ವಾ, ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿದ್ದಂಥ ಶುಕ್ರ 4ನೇ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಸುಖ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ರಾಶಿಯಾಧಿಪತಿ ಸುಖ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ತುಲಾ ರಾಶಿಯವರಿಗೆ ಫಸ್ಟ್ ಮೇಜರ್ ಪ್ಲಸ್ ಪಾಯಿಂಟ್. ಎರಡನೇದಾಗಿ 16ನೇ ತಾರೀಕು ರವಿ ಅಂದರೆ ಸೂರ್ಯ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಅದು ಮಿತ್ರನ ಮನೆಗೆ, ಅದು ಮೇಜರ್ ಪ್ಲಸ್ ಪಾಯಿಂಟ್. ಅಂದರೆ ತುಲಾ ರಾಶಿಯವರಿಗೆ ಗುರುಬಲ ಇಲ್ಲ ಅಂದರೂ ಕೂಡ ಈ ತಿಂಗಳಲ್ಲಿ ಆಗ್ತಾ ಇರ್ತಕ್ಕಂಥ 2 ಬದಲಾವಣೆಗಳು ಮೇಜರ್ ಪ್ಲಸ್ ಪಾಯಿಂಟನ್ನು ಕೊಡುತ್ತೆ. ಸರಿ, ಹಾಗಿದ್ದಾಗ ಈ 2 ಬದಲಾವಣೆಗಳು, ಇನ್ನೊಂದು ಶುಕ್ರ ಮತ್ತೆ ಬದಲಾವಣೆ ಆಗುತ್ತೆ, ಪಂಚಮ ಸ್ಥಾನಕ್ಕೆ ಹೋಗುತ್ತೆ, ಅದು ಕೂಡ ಒಳ್ಳೆಯದೇ. ಇನ್ನು 2 ದಿನ ಇರುತ್ತೆ, 2-3 ದಿನ ಇರುತ್ತೆ ಅಷ್ಟೇ. 28ನೇ ತಾರೀಕು ಡಿಸೆಂಬರ್ ಬದಲಾವಣೆ ಆಗೋದು. ಹಾಗಾಗಿ ಅದ್ರ ಬಗ್ಗೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಮಾಸದ ವಿಶೇಷ ಏನಪ್ಪ ಅಂದರೆ 7ನೇ ತಾರೀಕು ಸ್ಕಂದಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ, ಹಾಗೆ 13ನೇ ತಾರೀಕು ಶಿವದೀಪೋತ್ಸವ, ಇನ್ನು 14ನೇ ತಾರೀಕು ದತ್ತಾತ್ರೇಯರ ಜಯಂತಿ, 23ನೇ ತಾರೀಕು ಕಾಲಭೈರವ ಅಷ್ಟಮಿ. ಇಷ್ಟು ಈ 4 ಕೂಡ ಈ ತಿಂಗಳಲ್ಲಿ ಅತ್ಯಂತ ವಿಶೇಷ. ಧನುರ್ಮಾಸ 16ನೇ ತಾರೀಕಿಂದ ಶುರು ಆಗುತ್ತೆ. ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಹೆಸರು ಬೇಳೆ ಅನ್ನ ಉಗ್ಗಿಯನ್ನು ತಿನ್ನುವಂಥದ್ದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮಾರ್ಗಶಿರ ಮಾಸ ಅಥವಾ ಧನುರ್ಮಾಸ. ಸರಿ, ಗ್ರಹಗಳೆಲ್ಲೆಲ್ಲಿದೆ? ರಾಶಿಯಿಂದ 12ನೇ ಮನೆಯಲ್ಲಿ ಕೇತು ಇದ್ದರೆ 6ನೇ ಮನೆಯಲ್ಲಿ ರಾಹು ಇದೆ. ಪಂಚಮದಲ್ಲಿ ಶನಿ, ಪಂಚಮ ಶನಿ ಪ್ರಭಾವ. ಇನ್ನು ಸೂರ್ಯ 2 ಮತ್ತು 3ನೇ ಮನೆಗಳಲ್ಲಿರ್ತಾರೆ. ಇನ್ನು ಶುಕ್ರ ಅಂತೂ ಚತುರ್ಥ ಭಾವ ಸುಖಸ್ಥಾನ, ಗುರು ಅಷ್ಟಮ ಸ್ಥಾನದಲ್ಲಿರ್ತಾರೆ, ಬುಧ 2ನೇ ಮನೆಯಲ್ಲಿರ್ತಾರೆ, ಕುಜ ಆದರೆ ನಿಮಗೆ 10ನೇ ಮನೆಗೆ ಬರ್ತಾರೆ. ಸರಿ, ಹಾಗಿದ್ದಾಗ ಏನೇನು ಗ್ರಹಗಳ ಬದಲಾವಣೆಯಿಂದ ನಿಮ್ಗೆ ಏನೇನು ಫಲ ತುಲಾ ರಾಶಿಯವರಿಗೆ? ಮೊದಲು ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಈ ತಿಂಗಳು ನೀವು ಮಾಡ್ತೀರಾ. ಅಂದರೆ ತುಂಬ ಖರ್ಚು ಜಾಸ್ತಿ. ಅದು ಒಳ್ಳೆ ಖರ್ಚು ಆಗ್ಬೋದು, ಕೆಟ್ಟ ಖರ್ಚು ಆಗ್ಬೋದು. ಏನೋ ಒಂದು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಅನಾನುಕೂಲ ಆಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ಸ್ನೇಹಿತರಿಂದ ಒಂದು ಸ್ವಲ್ಪ ಮಾನಸಿಕ ಬೇಸರ ಉಂಟಾಗುವಂಥದ್ದು, ಎಲ್ಲೋ ಒಂದು ಕಡೆ ತುಂಬ ಆತ್ಮೀಯತೆ ಇದ್ದಂಥ ಸ್ನೇಹಿತರೆ ನಿಮಗೊಂದು ಸ್ವಲ್ಪ ಬೇಸರವನ್ನು ಉಂಟು ಮಾಡುವಂಥ ಸಾಧ್ಯತೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಸಮಯದಲ್ಲಿ ಸಲಹೆಗಳನ್ನು ಹಾಗೂ ಔಷಧಿಗಳನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸ್ಥಾನಪಲ್ಲಟ ಅಂದರೆ ಸ್ಥಳದ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಮತ್ತು ದುಡಿದು ಯಾವುದೇ ದುಡ್ಡನ್ನು ನೀವು ಉಳಿಸ್ಲಿಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕು, ಯಾಕಂದರೆ ತುಂಬ ಖರ್ಚಾಗುತ್ತೆ. ಆಮೇಲೆ ದುಡುಕಿ ಯಾವುದೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಇಮಿಡಿಯೇಟ್ ಡಿಸಿಷನ್ಸ್ ಯಾವುದು ತಗೊಳ್ಕೊಳ್ಬೇಡಿ, ಅದು ನಿಮಗೆ ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಆಹಾರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ತುಲಾರಾಶಿಯವರು ಅತಿ ಮುಖ್ಯ. ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ಕೆಲಸದಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಆ ಒತ್ತಡವನ್ನು ನಿಭಾಯಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಬೇಕು. ಒತ್ತಡವನ್ನು ನಿಭಾಯಿಸಲೇಬೇಕು. ಕೋಪ ಜಾಸ್ತಿ ಆಗುತ್ತೆ, ಕೋಪವನ್ನು ಕೂಡ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ, ಉನ್ನತ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಏನೋ ಭಯದ ವಾತಾವರಣ, ಇನ್ಸೆಕ್ಯೂರ್ ಫೀಲ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಭಾಳ ದಿನಗಳಿಂದ ಆಗದೇ ಇರತಕ್ಕಂಥ ಕೆಲಸ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಫಾರ್ವರ್ಡ್ ಆಗುತ್ತೆ, ಒಂಚೂರು ಮುಂದುವರಿಯೋ ಕೆಲಸ ಸಾಧ್ಯತೆಗಳು. ನೀವೇನಾದರೂ ಲೋಹದ ವ್ಯಾಪಾರಿಗಳು, ಬಂಗಾರ, ಬೆಳ್ಳಿ, ತಾಮ್ರ, ಕಂಚು, ಹಿತ್ತಾಳೆ, ನವರತ್ನ ಈ ಥರದ ಲೋಹದ ವ್ಯಾಪಾರಿಗಳಾದರೆ ಒಂದು ಸ್ವಲ್ಪ ಒಳ್ಳೆಯ ಫಲ ಸಿಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಕೂಡ ಅತ್ಯಂತ ಶುಭ ಅಂತ ಹೇಳಲಿಕ್ಕಾಗಲ್ಲ, ಮಧ್ಯಮ ಫಲ. ಭೂ ವ್ಯಾಪಾರಿಗಳಿಗಂತೂ ಈ ತಿಂಗಳು ತುಂಬಾ ನಷ್ಟ ಇದೆ. ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ರೈತರು ಕೂಡ ಸಾಧಾರಣವಾಗಿದೆ. ಮನೆ ಕಟ್ಟುವಂಥ ವಿಚಾರದಲ್ಲಿ ಕೂಡ ತುಂಬ ಹಿನ್ನಡೆ ಆಗುವಂಥ ಸಾಧ್ಯತೆಗಳು. ಸ್ವಲ್ಪ ಮನರಂಜನಾ ಕಾರ್ಯಕ್ರಮಗಳಿಗೆ ಹೆಚ್ಚು ಸಮಯ ಮತ್ತು ಖರ್ಚನ್ನು ಮಾಡ್ತೀರಾ, ಕುಟುಂಬ ಸಮೇತ ಹೋಗಿ ಬರ್ತೀರಾ. ಅದರಲ್ಲಿ ಒಂದು ಸ್ವಲ್ಪ ಸಂತಸ ಸಿಗುತ್ತೆ, ಹಿರಿಯರ ಆಶೀರ್ವಾದ ಸಿಗುತ್ತೆ. ಇದಿಷ್ಟು ಒಂದಂತಕ್ಕೆ ನೆಗೆಟಿವ್. ಆದರೆ ಪಾಸಿಟಿವ್ ಏನೇನಪ್ಪ ಅಂದರೆ ನಿಮ್ಮ ಬುದ್ಧಿಶಕ್ತಿ ಯಾವುದೇ ಸಮಸ್ಯೆ ಬಂದರೆ ನಿಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ಗೆಲ್ಲುವಂಥ ಶಕ್ತಿ ನಿಮಗೆ ಸಿಗುತ್ತೆ.
ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರ. ಹೊಸ ಕೆಲಸದ ಜವಾಬ್ದಾರಿ ನಿಮ್ಮ ನೋಡ್ಕೊಂಬರುತ್ತೆ. ಸಂಬಳ ಏನೋ ಅಷ್ಟೇ, ಸಂಪಾದನೆ ಅಷ್ಟೇ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಲ್ಪ ಪ್ರಯಾಣ ಇರುತ್ತೆ. ವಾಹನ ಖರೀದಿಗೆ ಈ ಮಾಸ ಉತ್ತಮ ಅಲ್ಲ. ಇನ್ನು ನೀವು ಉದ್ಯೋಗ ಮಾಡ್ತಾ ಇದ್ದರೆ ಅದರಲ್ಲಿ ನ್ಯೂಟ್ರಲ್ ಆಗಿರುತ್ತೆ. ಏನೋ ಅಭಿವೃದ್ಧಿನೂ ಇರಲ್ಲ, ಕುಂಠಿತನೂ ಇರಲ್ಲ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಅಂತ ಹೇಳ್ಬೋದು. ಬಂಡವಾಳ ಹೂಡಿಕೆಗೆ ಈ ಮಾಸ ಒಂದು ಶುಭ ಅಲ್ಲ. ಕೃಷಿ ಕ್ಷೇತ್ರದಲ್ಲಿ ಕೂಡ ರೈತರಿಗೆ ಅಲ್ಪ ಲಾಭ. ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಭಾವನಾತ್ಮಕವಾದಂಥ ಒತ್ತಡಕ್ಕೆ ನೀವು ಸಿಲುಕಬಾರ್ದು, ಸೆಂಟಿಮೆಂಟಲ್ ಫೂಲ್ ಆಗಬಾರ್ದು. ಅದು ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಿ. ಯಾಕಂದರೆ ಮೋಸ ಮಾಡುವಂಥ ಜನರು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಏನಾದರೂ ಹೊಸ ಮನೆ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕಂದ್ರೆ ಮುಂದೆ ಹಾಕುವಂಥದ್ದು ಒಳ್ಳೆಯದು. ಜನವರಿ 15 ನಂತರ ಪ್ಲ್ಯಾನ್ ಮಾಡುವಂಥದ್ದು ಉತ್ತಮ. ಇನ್ನು ಕುಟುಂಬದಲ್ಲಿ ಒಂದು ಸ್ವಲ್ಪ ನೆಮ್ಮದಿಯ ವಾತಾವರಣ ಇರುತ್ತೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಯ ದೂರ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸ ಏನು ಅಷ್ಟೊಂದು ಶುಭ ಅಲ್ಲ. ಸಹೋದರರಿಂದ ಒಂದು ಸ್ವಲ್ಪ ಸಹಾಯ ಸಿಗಬಹುದು. ಏನಾದರೂ ಖರೀದಿ ಮಾಡಬೇಕು, ಏನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ಮಾಸ ಬೇಡ, ಸ್ವಲ್ಪ ಮುಂದುವರಿಸಿ, ಮುಂದಕ್ಕೆ ಹಾಕಿ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ತುಂಬ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಸ್ಟ್ರೆಸ್ ಇರುತ್ತೆ. ತುಂಬ ಹೆಚ್ಚು ಸಮಯ ಕೆಲಸ ಮಾಡುವಂಥದ್ದು, ಸ್ವಲ್ಪ ಶಿರೋಭಾರ, ತಲೆನೋವು ಜಾಸ್ತಿ ಆಗೋದು, ಕಣ್ಣು ಸಮಸ್ಯೆ ಬರೋದು ಸಾಧ್ಯತೆಗಳಿರುತ್ತೆ. ಸಮಾಜದಲ್ಲಿ ಮಾತ್ರ ಒಂದು ಒಳ್ಳೆಯ ಗೌರವ ಇರುತ್ತೆ. ಸೇವಾ ಮನೋಭಾವ ಹೆಚ್ಚಿರುತ್ತೆ. ಹೆಚ್ಚು ಸೇವೆಯನ್ನು ಮಾಡ್ತೀರಾ. ರಾಜಕೀಯ ವ್ಯಕ್ತಿಗಳಿಗಂತೂ ತುಂಬ ಚೆನ್ನಾಗಿದೆ. ಜಯಪ್ರಾಪ್ತಿ, ದೂರ ಪ್ರಯಾಣ ಸಾಧ್ಯತೆ ಇರುತ್ತೆ. ದೇವಾಲಯ ದರ್ಶನದಿಂದ ಒಂದು ಸ್ವಲ್ಪ ನೆಮ್ಮದಿ. ಸಹೋದ್ಯೋಗಿಗಳು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ನಿಮ್ಮ ಜೊತೆಗೆ, ಕಲೀಗ್ಸ್ ಅಂತ ಹೇಳ್ತೀವಲ್ಲ. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಫಲ ನಿಮಗೆ ಸಿಗಬಹುದು. ಈ ತಿಂಗಳು 30 ದಿನಗಳಲ್ಲಿ ಯಾವುದಾದ್ರು ಒಂದಿನ ಅನಿರೀಕ್ಷಿತವಂಥ ಒಳ್ಳೆಯ ಫಲ ಸಿಗ್ಬೋದು. ಕ್ರೀಡೆಗಳಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ಬಯಸ್ಬೋದು. ಸಿನಿಮಾ ರಂಗದಲ್ಲಿ, ಆರ್ಕಿಟೆಕ್ಟು, CA ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಚೆನ್ನಾಗಿರುತ್ತೆ. ಹೊಸ ಯೋಚನೆಗಳು ಏನಾದರೂ ಇದ್ದರೆ ಅದನ್ನು ತಟಸ್ಥ ಮಾಡಿ, ಸ್ವಲ್ಪ ನಿಧಾನ ಮಾಡಿ, ನಿಮ್ಮ ಮೂಲ ಜಾತಕ ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದರೂ ನಾನು ಬಂಡವಾಳ ಹಾಕ್ಬೋದಾ, ಈ ಸಮಯ ಚೆನ್ನಾಗಿದೆಯಾ, ಗೋಚಾರದಲ್ಲಂತೂ ಚೆನ್ನಾಗಿಲ್ಲ, ಜನ್ಮದಲ್ಲಾದರೂ ಚೆನ್ನಾಗಿದೆಯಾ ಅಂತ ಬೇಕಾದ್ರೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನೋ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಅದರಿಂದ ಖಂಡಿತ ಒಳ್ಳೆಯದಿರ್ತದೆ. ತುಂಬ ಹೆಚ್ಚು ಹೊಟ್ಟೆ ತುಂಬ ಊಟ ಮಾಡಬೇಡಿ, ಅದರಿಂದ ನಿಮಗೆ ಅಜೀರ್ಣತೆ ಸಮಸ್ಯೆ ಹೆಚ್ಚಾಗ್ಬೋದು. ತೈಲ ಹಾಗೂ ನೀರಿನ ವ್ಯಾಪಾರಿಗಳಿಗೆ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಸೂರ್ಯನಿಂದ ಒಳ್ಳೆಯ ಅಧಿಕಾರ, ಲಾಭ ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ಗೌರ್ಮೆಂಟ್ ಅಧಿಕಾರಿಗಳಾಗಿದ್ದರೆ, ಗೌರ್ಮೆಂಟ್ ಉದ್ಯೋಗ ಮಾಡ್ತಾಯಿದ್ರೆ ಸ್ವಲ್ಪ ಒಳ್ಳೆಯ ಫಲ ಸಿಗ್ಬೋದು. ಶುಕ್ರನಿಂದ ಅಂತಂದರೆ ಈ ಸಿನಿಮಾ ಕ್ಷೇತ್ರದಲ್ಲಿ, ಬ್ಯೂಟಿ ರಂಗದಲ್ಲಿ, ಮಾಡಲಿಂಗು, ಫ್ಯಾಷನ್ ಡಿಸೈನಿಂಗು, ಆರ್ಕಿಟೆಕ್ಟು ಮತ್ತು ಈ ಡ್ರಾಯಿಂಗು, ಆ ಥರದ ರಿಲೇಟೆಡ್ ಆಗಿರ್ತಕ್ಕಂಥ ಚಿತ್ರಕಲೆಗೆ ಸಂಬಂಧಪಟ್ಟದ್ದು, ಈ ಥರದ್ದೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಫೋಟೋಗ್ರಫಿಗೆ ಅನುಕೂಲ ಆಗುತ್ತೆ. ಆಮೇಲೆ ಆ್ಯನಿಮೇಷನ್ನು, ಎಡಿಟಿಂಗು, ಈ ಥರದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದರೆ ಕಣ್ಣಿಗೆ ಕಾಣುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅಂದ ಏನಿದೆ ಅದರಲ್ಲಿ ವಿಚಾರವಾಗಿ ಉದ್ಯೋಗ ಅಥವಾ ವ್ಯಾಪಾರ ಮಾಡ್ತಿದ್ರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ವಿಶೇಷವಾಗಿ ಡಿಸೆಂಬರ್ ಮಾಸದ ತುಲಾರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.